ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು 5ನೇ ತರಗತಿಗೆ ಸಂಬಂಧಿಸಿದಂತೆ ಈಗ ಲಾಸ್ಟ್ ವಿಡಿಯೋ ಇದಾಗಿರುತ್ತೆ. ಇಲ್ಲಿಗೆ 5ನೇ ತರಗತಿ ಏನ್ ಕ್ಲಾಸಸ್ ಇದೆ ಅದೆಲ್ಲಾನು ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿ ನಾವು ತ್ರಿಭುಜ ಸಂಖ್ಯೆಗಳಲ್ಲಿ ಮತ್ತು ವರ್ಗ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನ ಗುರುತಿಸೋದು, ನಿತ್ಯ ಜೀವನದ ಸನ್ನಿವೇಶಗಳಲ್ಲಿನ ದತ್ತಾಂಶಗಳನ್ನು ಸಂಗ್ರಹಿಸುವುದು, ಸರಳ ಘನಾಕೃತಿಗಳ ಮುಂಭಾಗದ ನೋಟ, ಪಾರ್ಶ್ವ ನೋಟ, ಮೇಲ್ಭಾಗದ ನೋಟ, ಅದನ್ನ ಯಾವ ರೀತಿ ರಚಿಸ್ತಾರೆ ಮಕ್ಕಳು, ಜೊತೆಗೆ ಅಂಕಿಅಂಶಗಳು, 3 ಆಯಾಮದ ಆಕೃತಿಗಳು, ವಿನ್ಯಾಸಗಳು, ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಹೋಗ್ತೀವಿ. ಸೊ ಮೊದಲನೇ ಪ್ರಶ್ನೆ, ಚುಕ್ಕಿ ವಿನ್ಯಾಸದಲ್ಲಿ ಇರುವಂತಹ ವರ್ಗ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ನೋಡಿ, 1 2 3 4 5 6 7 8 9 10 11 12 13 14 15 16. ಸೊ ಚುಕ್ಕಿ ವಿನ್ಯಾಸದಲ್ಲಿ ಇರುವಂತಹ ವರ್ಗ ಸಂಖ್ಯೆ ಎಷ್ಟು? 16. ಎರಡನೇ ಪ್ರಶ್ನೆ, 3 6 10 ಅದಾದ ನಂತರ ಡ್ಯಾಶ್ ಬಿಟ್ಟು 21 ಅಂತ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾದಂತಹ ತ್ರಿಭುಜ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ತ್ರಿಭುಜ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ ನೋಡಿ, 6. ಅದಾದ್ಮೇಲೆ 4 10 ಬಂದಿದೆ. ಓಕೆ, 10 ಆದ್ಮೇಲೆ ಏನ್ ಬರುತ್ತೆ? ಇಲ್ಲಿ ಏನ್ ಬಂದಿದೆ? 21 ಬಂದಿದೆ, ಹೌದಲ್ವಾ? ಸೊ ಇವೆರಡ್ರ ಮಿಡಲ್ ಅಲ್ಲಿ ಹಾಗಾದ್ರೆ ಯಾವ್ದು ಇರ್ಬೇಕು? ಯಾವ್ದು ಬರ್ಬೇಕು ಇಲ್ಲಿ? 15 ನಂಬರ್ ಬರ್ಬೇಕಿಲ್ಲಿ. ಓಕೆ, ಸೊ 15 ಈಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, 36 ಈ ವರ್ಗ ಸಂಖ್ಯೆಯನ್ನ ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ನಾವು ವ್ಯಕ್ತಪಡಿಸಿದಾಗ ಯಾವ ರೀತಿ ವ್ಯಕ್ತಪಡಿಸಬಹುದು ಅಂತ ಕೇಳಿದ್ದಾರೆ. ನೋಡಿ, 36. ಓಕೆ, ಅಂದ್ರೆ ಇಲ್ಲಿ ಬೆಸ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ವ್ಯಕ್ತಪಡಿಸಿದಾಗ 1 ಬರುತ್ತೆ, ಆಮೇಲೆ 3, ಆಮೇಲೆ 5, ಆಮೇಲೆ 7, 9, 11. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. 3ರ ಮಗ್ಗಿಯಲ್ಲಿ ಇರುವಂತಹ ತ್ರಿಭುಜ ಸಂಖ್ಯೆಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. 3ರಲ್ಲಿ ಏನು? 3ರ ಮಗ್ಗಿಯಲ್ಲಿ. ಓಕೆ, 3 6 15 21. ಕ್ಲಿಯರ್? ಇವೆಲ್ಲ ತ್ರಿಭುಜ ಸಂಖ್ಯೆಗಳು. ಓಕೆ, ಇವನ್ನ ಏನಂತ ಕರಿತೀವಿ? ತ್ರಿಭುಜ ಸಂಖ್ಯೆಗಳು ಅಂತ ಹೇಳ್ತೀವಿ, 3ರ ಮಗ್ಗಿಯಲ್ಲಿ. ಓಕೆ, ಇನ್ನು 9ರ ಮಗ್ಗಿಯಲ್ಲಿ ಇರುವಂತಹ ವರ್ಗ ಸಂಖ್ಯೆಗಳ ಗುಂಪು ಅಂತ ಕೇಳಿದ್ದಾರೆ. ಓಕೆ, 9ರ ಮಗ್ಗಿಯಲ್ಲಿ ಇರುವಂತಹ ವರ್ಗ ಸಂಖ್ಯೆಗಳ ಗುಂಪು ನೋಡಿ, 9 36 81. ಇವು ಏನು? ವರ್ಗ ಸಂಖ್ಯೆಗಳ ಗುಂಪು. ನೋಡಿ, 9 3 + 6 ಇದು ಕೂಡ 9, 8 + 1 ಇದು ಕೂಡ 9, ಈ ತರ. ಓಕೆ, ಇವನ್ನ ತ್ರಿಭುಜ ಸಂಖ್ಯೆಗಳು. ತ್ರಿಭುಜ ಸಂಖ್ಯೆಗಳು ಮೀನ್ಸ್ 3 ಬರ್ಬೇಕು, ಇಲ್ಲ 6 ಬರ್ಬೇಕು. ಓಕೆ, ಈ ಕೆಳಗಿನವುಗಳಲ್ಲಿ ತ್ರಿಭುಜ ಸಂಖ್ಯೆಗಳ ಗುಂಪು 1 2 3 3 6 10 3 6 9 4 9 16 ಅಂತ ಇದೆ. ಸೊ ಸರಿಯಾದಂತ ಆಪ್ಷನ್ ಏನು? 3 6 9 ಅಥವಾ 4 9 16 3 6 10 1 2 3 ಏನು ಸರಿಯಾದಂತ ಆಪ್ಷನ್ ಏನು? 3 6 10. ಇವೆಲ್ಲ ಏನು? ತ್ರಿಭುಜ ಸಂಖ್ಯೆಗಳ ಗುಂಪು ಅಂತ ಹೇಳಿ ಕರಿತೀವಿ. ಓಕೆ, 3 6 10 ಈ ಕೆಳಗಿನವುಗಳಲ್ಲಿ ವರ್ಗ ಸಂಖ್ಯೆಗಳ ಜೋಡಿ 1 2 4 6 9 16 15 30 ಅಂತ ಇದೆ. ಸೊ ವರ್ಗ ಸಂಖ್ಯೆಗಳ ಜೋಡಿ ಯಾವುದು ಇದರಲ್ಲಿ? ಯಾವುದು? 9 ಮತ್ತೆ 16. ಓಕೆ, ಇವುದು ವರ್ಗ ಸಂಖ್ಯೆಗಳ ಜೋಡಿ ಅಂತಾನೆ ಹೇಳ್ತೀವಿ ನಾವು. ಓಕೆ, ಅಂಕಿ ಅಂಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಕ್ರಮ ಯಾವುದು? ಮಾಹಿತಿ ಸಂಗ್ರಹಣೆ, ಕೋಷ್ಟಕ ರೂಪ, ವಿಂಗಡಣೆ, ವಿಶ್ಲೇಷಣೆ. ಮಾಹಿತಿ ಸಂಗ್ರಹಣೆ, ವಿಂಗಡಣೆ, ವಿಶ್ಲೇಷಣೆ, ಕೋಷ್ಟಕ ರೂಪ. ಮಾಹಿತಿ ಸಂಗ್ರಹಣೆ, ವಿಂಗಡಣೆ, ಕೋಷ್ಟಕ ರೂಪ, ವಿಶ್ಲೇಷಣೆ. ಮಾಹಿತಿ ಸಂಗ್ರಹಣೆ, ವಿಶ್ಲೇಷಣೆ, ವಿಂಗಡಣೆ, ಕೋಷ್ಟಕ ರೂಪ ಅಂತ ಇದೆ. ಸೊ ಸರಿಯಾದಂತ ಆಪ್ಷನ್ ಏನು? ಫಸ್ಟ್ ಏನ್ ಮಾಡ್ತೀವಿ? ಮಾಹಿತಿ ಸಂಗ್ರಹಣೆ, ಅದಾದ್ಮೇಲೆ ವಿಂಗಡಣೆ, ಅದಾದ್ಮೇಲೆ ವಿಶ್ಲೇಷಣೆ, ಅದಾದ್ಮೇಲೆ ಕೋಷ್ಟಕ ರೂಪದಲ್ಲಿ ವ್ಯಕ್ತಪಡಿಸುವಂಥದ್ದು.
9ನೇ ಪ್ರಶ್ನೆ ನೋಡಿ. 8ನೇ ಪ್ರಶ್ನೆ ಕೋಷ್ಟಕ ರೂಪದಲ್ಲಿ ವ್ಯಕ್ತಪಡಿಸಿದ್ದನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಅಂಕಿ ಅಂಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಕ್ರಮ ಬಂದು ಮೊದಲನೇದು ಮಾಹಿತಿ ಸಂಗ್ರಹಣೆ, ಓಕೆ, ಅದಾದ ನಂತರ ವಿಂಗಡಣೆ, ಅದಾದ್ಮೇಲೆ ಕೋಷ್ಟಕ ರೂಪ ವಿಶ್ಲೇಷಣೆ ಮಾಡುವಂಥದ್ದು. 9ನೇ ಪ್ರಶ್ನೆ ಸಂಗ್ರಹಿಸಿದಂತಹ ಮಾಹಿತಿಯನ್ನ ಚಿತ್ರಗಳ ರೂಪದಲ್ಲಿ ಪ್ರತಿನಿಧಿಸುವುದನ್ನ ಏನಂತ ಕರೀತಾರೆ? ಚಿತ್ರನಕ್ಷೆ ಅಂತ ಹೇಳಿ ಕರೀತಾರೆ. 10ನೇ ಪ್ರಶ್ನೆ ದತ್ತಾಂಶಗಳನ್ನ ಸಮಾನ ಅಂತರದಲ್ಲಿ ಸಮಾನ ಅಂತರದಲ್ಲಿ ಒಂದೇ ಅಗಲದ ಸ್ತಂಭಗಳಲ್ಲಿ ಪ್ರತಿನಿಧಿಸುವುದನ್ನ ಏನಂತ ಕರಿತೀವಿ? ಸ್ತಂಭ ನಕ್ಷೆ ಅಂತ ಹೇಳಿ ಕರಿತೀವಿ. ನೋಡಿ ಇಲ್ಲಿ 1 2 3 4 5 6 7 8 ಈ ತಾಳೆಗೆರೆಗಳು ಸೂಚಿಸುವಂತಹ ನಕ್ಷೆ 8 ಆಗಿರುತ್ತೆ. ಓಕೆ, ಪ್ರಶ್ನೆ ಸಂಖ್ಯೆ 12ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಈ ಕೆಳಗಿನ ಚಿತ್ರನಕ್ಷೆ ಸಹಾಯದಿಂದ ಉತ್ತರಿಸಿ. ನೋಡಿ, 35 ವಿದ್ಯಾರ್ಥಿಗಳು ಇರುವಂತಹ ತರಗತಿಯಲ್ಲಿ ಒಂದು ವಾರದಲ್ಲಿ ಪ್ರತಿದಿನ ಹಾಜರಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆನ ಚಿತ್ರನಕ್ಷೆಯಲ್ಲಿ ನೀಡಲಾಗಿದೆ. ಓಕೆ, ಸೊ ಇಲ್ಲಿ ಪ್ರಶ್ನೆಗಳನ್ನ ನಾವಿವಾಗ ನೋಡ್ತಾ ಹೋಗ್ಬೇಕು. ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾದ ದಿನ ಯಾವುದು? ಹೆಚ್ಚು ವಿದ್ಯಾರ್ಥಿಗಳು ಹಾಜರಾದ ದಿನ ನೋಡಿ, ಇಲ್ಲಿ 30 ಇದೆ, 25 ಇದೆ, 15 ಇದೆ, 35 ಇದೆ. ಸೊ 35 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾದ ದಿನ ಯಾವುದು? ಗುರುವಾರ. ಓಕೆ, ಇನ್ನು 13ನೇದು ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಗೈರು ಹಾಜರಾದ ದಿನ ಯಾವುದು? 10 ಅಂದ್ರೇನು? ಶನಿವಾರ. ಓಕೆ, ಇನ್ನು 14ನೇ ಪ್ರಶ್ನೆ ಬುಧವಾರ ಮತ್ತು ಶನಿವಾರ ಹಾಜರಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿನ ವ್ಯತ್ಯಾಸ ಎಷ್ಟು? ಬುಧವಾರ ಶನಿವಾರ ಎಷ್ಟು? 5 ಅಲ್ವಾ? 15ನೇದು ಎಲ್ಲಾ ವಿದ್ಯಾರ್ಥಿಗಳು ಹಾಜರಾಗಿರುವಂತಹ ದಿನ ಯಾವುದು? ಎಲ್ಲಾ ವಿದ್ಯಾರ್ಥಿಗಳು ಕೂಡ ಹಾಜರಾಗಿರುವಂತಹ ದಿನ ಗುರುವಾರ. 16ನೇ ಪ್ರಶ್ನೆ ರಾಜುವಿನ ಬಳಿ 6 ಗೋಲಿಗಳಿದ್ದಾವೆ, ಮಹೇಶನ ಬಳಿ 12 ಗೋಲಿಗಳಿವೆ. ಈ ದತ್ತಾಂಶಗಳನ್ನ ಪ್ರತಿನಿಧಿಸುವಂತಹ ಸರಿಯಾದ ನಕ್ಷೆ ಯಾವುದು? ಓಕೆ, 6 ಗೋಲಿ ರಾಜು ಹತ್ರ, ಮಹೇಶನ ಬಳಿ 12. ರಾಜುನ ಹತ್ರ 6 ಗೋಲಿ, ಮಹೇಶನ ಹತ್ರ 12 ಗೋಲಿ. ಇದನ್ನು ಪ್ರತಿನಿಧಿಸುವಂತಹ ಚಿತ್ರ ಯಾವುದು? ನೋಡಿ, ಇಲ್ಲಿ ಸ್ಕೇಲ್ ಅಲ್ಲಿ 3 ಗೋಲಿಗಳು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 1 = 3. ಹಾಗಾಗಿ ನೋಡಿ 3 3 ಎಷ್ಟಾಯ್ತು? 6. ಅದೇ ತರ 3 3 6 6 6 12. ಸೊ ಸರಿಯಾದಂತ ಆಪ್ಷನ್ ಏನು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 17ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ಈ ಕೆಳಗಿನ ಸ್ತಂಭ ನಕ್ಷೆ ಸಹಾಯದಿಂದ ಉತ್ತರಿಸಿ. ಓಕೆ, 17ನೇ ಪ್ರಶ್ನೆ ಅತಿ ಹೆಚ್ಚು ಸಸಿಗಳನ್ನ ನೆಟ್ಟಂತಹ ವಾರ? ಇದು 2ನೇ ವಾರ. ಓಕೆ, 2ನೇ ವಾರ. 2 ಮತ್ತು 3ನೇ ವಾರ ನೆಟ್ಟ ಸಸಿಗಳ ಸಂಖ್ಯೆ 2 ಮತ್ತು 3ನೇ ವಾರ ನೆಟ್ಟಂತಹ ಸಸಿಗಳ ಸಂಖ್ಯೆ 900 ಪ್ಲಸ್ 500 ಎಷ್ಟಾಗುತ್ತೆ? 1400 ಆಗುತ್ತೆ. ಓಕೆ, 4 ಮತ್ತು 5ನೇ ವಾರ 4 ಮತ್ತು 5ನೇ ವಾರ 4 ಮತ್ತು 5ನೇ ವಾರ ವ್ಯತ್ಯಾಸ ಎಷ್ಟು? 200. ಹೌದಲ್ವಾ? 200 ವ್ಯತ್ಯಾಸ. 3ನೇ ವಾರ ನೆಟ್ಟ ಸಸಿಗಳ ಸಂಖ್ಯೆ 3ನೇ ವಾರ 500 ಎಷ್ಟು? 500. ಓಕೆ, ಆಯತಘನಕ್ಕೆ ಇರುವಂತಹ ಮೇಲ್ಮೈಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಆಯತಘನಕ್ಕೆ ಇರುವಂತಹ ಮೇಲ್ಮೈಗಳ ಸಂಖ್ಯೆ 6. ಘನದಲ್ಲಿ ಇರುವಂತಹ ಅಂಚುಗಳ ಸಂಖ್ಯೆ ಎಷ್ಟು? ಘನದಲ್ಲಿ ಇರುವಂತಹ ಅಂಚುಗಳ ಸಂಖ್ಯೆ ಎಷ್ಟು? ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಕ್ವೆಶ್ಚನ್. 12. ಸಿಲಿಂಡರ್ ನಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟು? ನೋಡಿ,
ಸಿಲಿಂಡರ್ ನಲ್ಲಿ ಶೃಂಗಗಳ ಸಂಖ್ಯೆ 0. ಸಿಲಿಂಡರ್ ನಲ್ಲಿ ಯಾವುದೇ ಶೃಂಗಗಳ ಸಂಖ್ಯೆ ಇರೋದಿಲ್ಲ, 0. ಓಕೆ. 24ನೇ ಪ್ರಶ್ನೆ, ಶಂಕುವಿನ ಮೇಲ್ಭಾಗದ ನೋಟ ಯಾವ ರೀತಿ ಇರುತ್ತೆ? ಶಂಕುವಿನ ಮೇಲ್ಭಾಗದ ನೋಟ ಈ ರೀತಿ ಇರುತ್ತೆ. ಇನ್ನು ಪಾರ್ಶ್ವನೋಟ ಈ ರೀತಿ ಹೊಂದಿರುವಂತಹ ಘನಾಕೃತಿ ಯಾವುದು? ಅಂದ್ರೆ ಪಾರ್ಶ್ವನೋಟ ಈ ರೀತಿ ಒಳಗೊಂಡಿರುವಂತಹ ಘನಾಕೃತಿ ಯಾವುದು ಅಂತ ಕೇಳಿದರೆ ಸಿಲಿಂಡರ್. ಓಕೆ. ಇನ್ನು ಪಾರ್ಶ್ವನೋಟ ಟ್ರಯಾಂಗಲ್ ಈ ರೀತಿ ಹೊಂದಿರುವಂತಹ ಘನಾಕೃತಿ ಯಾವುದು? ಶಂಕು, ಸಿಲಿಂಡರ್ ಅಲ್ಲ, ಘನ, ಆಯತ ಘನ ಅಂತ ಇದೆ. ಓಕೆ. ಇದಿಷ್ಟರಲ್ಲಿ ಯಾವುದು ಸರಿಯಾದಂತ ಆಪ್ಷನ್? ಶಂಕು. ಓಕೆ. ಪಾರ್ಶ್ವನೋಟ ಈ ರೀತಿ ಹೊಂದಿರುವಂತಹ ಘನಾಕೃತಿ ಯಾವುದು ಅಂದ್ರೆ ಶಂಕು. ಸೊ ಇಲ್ಲಿಗೆ 5ನೇ ತರಗತಿ ಕಂಪ್ಲೀಟ್ MCQs ಎಲ್ಲ ಮುಕ್ತಾಯ ಆಗಿದೆ. ಮುಂದಿನ ತರಗತಿಯಲ್ಲಿ ನಾವು 6ನೇ ತರಗತಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ. 6th ಸ್ಟ್ಯಾಂಡರ್ಡ್ ನೋಡ್ತಾ ಹೋಗೋಣ.